ಸುರಭಿ ಹುಷಾರಮ್ಮ. ಅಮ್ಮ ಆಯ್ತಾ ನಿಮ್ದು? ಬಂದೆ ಕಣೆ, ಹಾಗೆ ಹೋಯ್ತು. ಏನಪ್ಪ ಲೇಟ್ ಆಗತ್ತೆ, ಅರ್ಥನೇ ಆಗಲ್ಲ. ಲೇಟು ಇಲ್ಲ ಏನು ಇಲ್ಲ, ಮಗಳು ಹುಟ್ಟಿದಬ್ಬಕ್ಕೆ ಹೋಗೋ ಸಂಭ್ರಮ ನೋಡ್ ನಿಂದು. ಅರ್ಥ ಆಗ್ತಿದೆ ನಂಗೆ. ನನ್ನ ಕೈಲಂತೂ ನನ್ನ ಮಗಳು ಹುಟ್ಟಿದಬ್ಬನ ಸಂಭ್ರಮದಿಂದ ಆಚರಿಸಕ್ಕೆ ಆಗ್ಲಿಲ್ಲ. ಈಗ ನನ್ನ ಅಳಿಯ ಏನೋ ಮಾಡ್ತಿದ್ದಾನಲ್ಲ, ಅದೇ ನನಗೆ ಖುಷಿ. ನಮ್ಮನೇಲಿದ್ದಾಗಂತೂ ಶ್ರದ್ಧಂಗೆ ಯಾವ ಖುಷಿ ಕೊಡೋಕ್ಕೂ ಆಗಲಿಲ್ಲ. ಅವಳ ಪಾಡಿಗೆನೆ ಪಾಪ ಅವಳೆಲ್ಲ ಅರ್ಥ ಮಾಡಿಕೊಂಡು ಸುಮ್ಮನೆ ಇರ್ತಾ ಇದ್ಲು. ಹೌದಮ್ಮ, ಅದೇನೋ ಹೌದು. ಒಂದೇ ಒಂದು ದಿನ ಅದಿಲ್ಲ ಇದಿಲ್ಲ ಅಂತ ಕೊರಗದವಳೆ ಅಲ್ಲ ಅವಳು. ಹೌದು, ಅದಕ್ಕೆ ಅವಳಿಗೆ ಇಷ್ಟು ಒಳ್ಳೆ ಮನೆ ಗಂಡ ಎಲ್ಲ ಸಿಕ್ಕಿರೋದು. ಹೌದಪ್ಪ, ಅದು ಸತ್ಯ. ನಮ್ಮ ಶ್ರದ್ಧಾ ಯಾವಾಗಲೂ ಚೆನ್ನಾಗಿರ್ಲಪ್ಪ, ಅಷ್ಟು ಸಾಕು. ಒಂದು ಮಗು ಅಂತ ಆಗ್ಬಿಟ್ರೆ ನೆಮ್ಮದಿಪ್ಪ. ಸಾಕು, ಸುಮ್ಮನಿರೇ ನೀನು. ಈಗಿನ ಕಾಲದ ಗಂಡ ಹೆಂಡ್ತಿ ಅವರು ಮದುವೆ ಆದ ಮಾರನೇ ದಿನನೇ ಮಕ್ಕಳಾಗತ್ವೇನೆ. ಒಳ್ಳೆ ಚೆನ್ನಾಗಿ ಹೇಳ್ತೀಯ ನೀನು. ಆದ್ರೂ ಅಮ್ಮ, ಆದ್ರೂ ಇಲ್ಲ ಹೋದ್ರೂ ಇಲ್ಲ, ಸುಮ್ಮನೆ ಅವಳ ಹತ್ರ ಹೋಗಿ ಹೇಳ್ಗಿಳಿಯ. ಮತ್ತೆ ಅವ್ರ ಪಾಡಿಗೆ ಅವರು ಆರಾಮಾಗಿರ್ಲಿ ಬಿಡು. ಅದು ಹೇಗೆ ಬಿಡಕ್ಕಾಗತ್ತೆ? ಸಾಧ್ಯನೇ ಇಲ್ಲ ಅಮ್ಮ. ನನಗೂ ನನ್ನ ಮೊಮ್ಮಗು ನೋಡ್ಬೇಕು ಅಂತ ಆಸೆ ಇದೆ. ನೀವು ಮುತ್ತಜ್ಜಿ ಆಗ್ತೀರಾ. ಏಯ್, ನಾನಿನ್ನು ಸ್ವೀಟ್ 16 ಮೂಡ್ನಲ್ಲಿದ್ರೆ ನೀನು ಅದನ್ನ ಮುತ್ತಜ್ಜಿ ಮಾಡ್ಬಿಟ್ಟಿದೀಯಾ? ಲೇಟ್ ಆಗೋಯ್ತು, ಹೊರಡು. ಭುವನ್ ಕಳಿಸಿರೋ ಕಾರ್ನವನು ಕಾಯ್ತಾ ಹೊರಗೆ ನಿಂತಿದ್ದಾನೆ. ನಡಿ. ಎರಡು ನಿಮಿಷ ಭುವನ್, ರೆಡಿ ಆಗ್ಬಿಡ್ತೀನಿ. ಇಟ್ಸ್ ಓಕೆ, ನೋ ಪ್ರಾಬ್ಲಮ್. ಹ್ಯಾಪಿ ಬರ್ತ್ಡೇ ಒನ್ಸ್ ಅಗೇನ್ ಶ್ರದ್ಧಾ. ಏನಿದು ಭುವನ್, ನೀವು ನನಗೆ ಸರ್ಪ್ರೈಸ್ ಮೇಲೆ ಸರ್ಪ್ರೈಸ್ ಕೊಡ್ತಾನೆ ಇದ್ದೀರಾ. ಶ್ರದ್ಧಾ, ಇದರಲ್ಲಿ ಸರ್ಪ್ರೈಸ್ ಏನಿದೆ? ನಮ್ಮ ಮದುವೆ ಆದಮೇಲೆ ನಿನಗೆ ಅಂತ ನಾನೇನೋ ತೊಗೊಂಡೇ ಬಂದಿರಲಿಲ್ಲ, ಹಾಗಾಗಿ ಇದನ್ನು ತೊಗೊಂಬಂದೆ.